ಡಾಲಿ ಸರ್, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸೊ ಇವತ್ತು ನೀವು ಕೂಡ ರಕ್ತದಾನ ಮಾಡಿದ್ದೀರಾ. ಸೊ ಇಂತಹ ಒಳ್ಳೆ ಕೆಲಸಗಳು ಹುಟ್ಟುಹಬ್ಬದ ದಿನ ಎಷ್ಟು ಖುಷಿ ಕೊಡುತ್ತೆ ಸರ್. ನಿಮ್ಮನ್ನ ಫಾಲೋ ಮಾಡ್ತಾರೆ ಅಭಿಮಾನಿಗಳು ಕೂಡ. ರಕ್ತದಾನ ಆ್ಯಕ್ಚುಲಿ ಭಾಳ ಇಂಪಾರ್ಟೆಂಟ್, ಭಾಳ ನೀಡಿದೆ. ನಾನು ಪ್ರತಿ ಸರಿನೂ ಹಾಸ್ಪಿಟ್ಲ್ಗಳ ಹತ್ರ ಎಲ್ಲ ಮಾತಾಡಬೇಕಾದ್ರೆ ಅದು ಅವ್ರು ಹೇಳ್ತಾರೆ. ಸೊ ಐ ಥಿಂಕ್ ಎಲ್ಲರೂ ರಕ್ತದಾನ ಮಾಡ್ಬೋದು, ಅದು ಭಾಳ ಒಳ್ಳೆ ಕೆಲಸ. ಅದಕ್ಕೇ ರಕ್ತದಾನ ಮಹಾದಾನ ಅಂತೇಳಿ ಅವರು ಹೇಳ್ತಾನೆ ಇರ್ತಾರೆ ಎಲ್ಲರೂ. ಆ್ಯಂಡ್ ಭಯ ಏನು ಬೇಕಾಗಿಲ್ಲ. ನಾನು 20 ವರ್ಷದವನಾದಾಗಿಂದನೂ ನಾನು ಬ್ಲಡ್ ಡೊನೇಟ್ ಮಾಡ್ಕೊಂಡೇ ಬಂದಿದ್ದೀನಿ. ಸೊ ಏನಾಗಲ್ಲ, ಭಾಳ ಆರಾಮಾಗಿರ್ಬೋದು. ಆ್ಯಂಡ್ ಅವ್ರು ಟೆಸ್ಟ್ ಮಾಡಿನೇ ತೊಗೋತಾರೆ. ಸೊ ಆದಷ್ಟು ಡೊನೇಟ್ ಮಾಡಿ, ರಿಕ್ವೈರ್ಮೆಂಟ್ ಇದ್ದಾಗ ಖಂಡಿತ ರಕ್ತದಾನ ಮಾಡಿ, ಅದು ಬಹಳ ಒಳ್ಳೆ ಕೆಲಸ. ಎಷ್ಟೋ ಕಡೆಯಿಂದ ನಿಮ್ಮ ಅಭಿಮಾನಿಗಳು ಬಂದಿದ್ದಾರೆ, ಆಟೋದವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಈ ಒಂದು ಹುಟ್ಟುಹಬ್ಬ ಎಷ್ಟು ಸ್ಪೆಷಲ್, ಜೊತೆಗೆ ಮಗ ಕೂಡ ಇದ್ದಾನೆ ಈಗ ಹುಟ್ಟುಹಬ್ಬದ ದಿನ ಈ ವರ್ಷ. ಸೊ ಹೇಗೆ ಹೇಳ್ತೀರಾ ಸರ್, ಏನು ಹೇಳ್ತೀರಾ? ಭಾಳ ಖುಷಿ ಆಗುತ್ತೆ. ಅಂದರೆ ನಾವು ಯಾವಾಗಲೂ ಅಭಿಮಾನಿಗಳನ್ನ ಮೀಟ್ ಮಾಡೋಕ್ಕಾಗಲ್ಲ ಪರ್ಸ್ನಲಾಗಿ. ಹುಟ್ಟುಹಬ್ಬ ಅಂದಾಗ ಅವ್ರದ್ದೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ಆಚರಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಇವತ್ತು ಅವರೆಲ್ಲರೂ ಸೇರಿದ್ದಾರೆ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಿಂತ್ಕೊಂಡು ಭಾಳ ಖುಷಿಯಾಗಿ ಎಲ್ಲರನ್ನು ಮಾತಾಡಿಸಿ ಹೊರಡ್ತೀವಿ. ಸೊ ಅಪ್ಕಮಿಂಗ್ ಮೂವೀಸ್ಗಳ ಬಗ್ಗೆ ಹೇಳೋದಾದರೆ, ಅಣ್ಣ ಫ್ರಮ್ ಮೆಕ್ಸಿಕೋ December 24th ರಿಲೀಸ್ ಆಗ್ತಾ ಇದೆ. ಆ್ಯಂಡ್ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಎರಡು ಅದು ಕೂಡ ಇನ್ನೇನು ಮುಗಿತಾ ಇದೆ. ಸೊ ಎರಡು ರಿಲೀಸಿಗೆ ರೆಡಿ ಆಗ್ತಾ ಇದೆ. ಓಕೆ ಸರ್. ಸೊ ಇನ್ನು ನೀವು ಕೂಡ ಪ್ಯಾನ್ ಇಂಡಿಯಾದಲ್ಲಿ ಆ್ಯಕ್ಟ್ ಮಾಡಿದ್ರ ಮೂವೀಸ್ಗಳಲ್ಲಿ. ಸೊ ಈಗ ಟಾಕ್ಸಿಕ್ ಬರ್ತಿದೆ. ಸೊ ಯಶ್ ಅವರಿಗೆ ಏನು ಹೇಳೋಕೆ ಇಷ್ಟಪಡ್ತಾರೆ? ಈ ಮೂವಿ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಅಲ್ಲ, ಐ ಆಮ್ ವೆರಿ ಹ್ಯಾಪಿ. ನನಗೆ ಭಾಳ ಇಷ್ಟ ಆಯಿತು ಟ್ರೈಲರು ಇದು ಎಲ್ಲ. ಆ್ಯಂಡ್ ಅಷ್ಟು ದೊಡ್ಡದಾಗಿ ಆಲ್ ಓವರ್ ವರ್ಲ್ಡ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿರೋದು ಬಹಳ ಹೆಮ್ಮೆ ವಿಚಾರ. ಸೊ ನಾನು ಕೂಡ ಮೊದಲನೇ ದಿನನೇ ನೋಡ್ತೀನಿ ಟಾಕ್ಸಿಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಡಾಲಿ ಸರ್, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸೊ ಇವತ್ತು ನೀವು ಕೂಡ ರಕ್ತದಾನ ಮಾಡಿದ್ದೀರಾ. ಸೊ ಇಂತಹ ಒಳ್ಳೆ ಕೆಲಸಗಳು ಹುಟ್ಟುಹಬ್ಬದ ದಿನ ಎಷ್ಟು ಖುಷಿ ಕೊಡುತ್ತೆ ಸರ್. ನಿಮ್ಮನ್ನ ಫಾಲೋ ಮಾಡ್ತಾರೆ ಅಭಿಮಾನಿಗಳು ಕೂಡ. ರಕ್ತದಾನ ಆ್ಯಕ್ಚುಲಿ ಭಾಳ ಇಂಪಾರ್ಟೆಂಟ್, ಭಾಳ ನೀಡಿದೆ. ನಾನು ಪ್ರತಿ ಸರಿನೂ ಹಾಸ್ಪಿಟ್ಲ್ಗಳ ಹತ್ರ ಎಲ್ಲ ಮಾತಾಡಬೇಕಾದ್ರೆ ಅದು ಅವ್ರು ಹೇಳ್ತಾರೆ. ಸೊ ಐ ಥಿಂಕ್ ಎಲ್ಲರೂ ರಕ್ತದಾನ ಮಾಡ್ಬೋದು, ಅದು ಭಾಳ ಒಳ್ಳೆ ಕೆಲಸ. ಅದಕ್ಕೇ ರಕ್ತದಾನ ಮಹಾದಾನ ಅಂತೇಳಿ ಅವರು ಹೇಳ್ತಾನೆ ಇರ್ತಾರೆ ಎಲ್ಲರೂ. ಆ್ಯಂಡ್ ಭಯ ಏನು ಬೇಕಾಗಿಲ್ಲ. ನಾನು 20 ವರ್ಷದವನಾದಾಗಿಂದನೂ ನಾನು ಬ್ಲಡ್ ಡೊನೇಟ್ ಮಾಡ್ಕೊಂಡೇ ಬಂದಿದ್ದೀನಿ. ಸೊ ಏನಾಗಲ್ಲ, ಭಾಳ ಆರಾಮಾಗಿರ್ಬೋದು. ಆ್ಯಂಡ್ ಅವ್ರು ಟೆಸ್ಟ್ ಮಾಡಿನೇ ತೊಗೋತಾರೆ. ಸೊ ಆದಷ್ಟು ಡೊನೇಟ್ ಮಾಡಿ, ರಿಕ್ವೈರ್ಮೆಂಟ್ ಇದ್ದಾಗ ಖಂಡಿತ ರಕ್ತದಾನ ಮಾಡಿ, ಅದು ಬಹಳ ಒಳ್ಳೆ ಕೆಲಸ. ಎಷ್ಟೋ ಕಡೆಯಿಂದ ನಿಮ್ಮ ಅಭಿಮಾನಿಗಳು ಬಂದಿದ್ದಾರೆ, ಆಟೋದವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಈ ಒಂದು ಹುಟ್ಟುಹಬ್ಬ ಎಷ್ಟು ಸ್ಪೆಷಲ್, ಜೊತೆಗೆ ಮಗ ಕೂಡ ಇದ್ದಾನೆ ಈಗ ಹುಟ್ಟುಹಬ್ಬದ ದಿನ ಈ ವರ್ಷ. ಸೊ ಹೇಗೆ ಹೇಳ್ತೀರಾ ಸರ್, ಏನು ಹೇಳ್ತೀರಾ? ಭಾಳ ಖುಷಿ ಆಗುತ್ತೆ. ಅಂದರೆ ನಾವು ಯಾವಾಗಲೂ ಅಭಿಮಾನಿಗಳನ್ನ ಮೀಟ್ ಮಾಡೋಕ್ಕಾಗಲ್ಲ ಪರ್ಸ್ನಲಾಗಿ. ಹುಟ್ಟುಹಬ್ಬ ಅಂದಾಗ ಅವ್ರದ್ದೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ಆಚರಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಇವತ್ತು ಅವರೆಲ್ಲರೂ ಸೇರಿದ್ದಾರೆ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಿಂತ್ಕೊಂಡು ಭಾಳ ಖುಷಿಯಾಗಿ ಎಲ್ಲರನ್ನು ಮಾತಾಡಿಸಿ ಹೊರಡ್ತೀವಿ. ಸೊ ಅಪ್ಕಮಿಂಗ್ ಮೂವೀಸ್ಗಳ ಬಗ್ಗೆ ಹೇಳೋದಾದರೆ, ಅಣ್ಣ ಫ್ರಮ್ ಮೆಕ್ಸಿಕೋ December 24th ರಿಲೀಸ್ ಆಗ್ತಾ ಇದೆ. ಆ್ಯಂಡ್ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಎರಡು ಅದು ಕೂಡ ಇನ್ನೇನು ಮುಗಿತಾ ಇದೆ. ಸೊ ಎರಡು ರಿಲೀಸಿಗೆ ರೆಡಿ ಆಗ್ತಾ ಇದೆ. ಓಕೆ ಸರ್. ಸೊ ಇನ್ನು ನೀವು ಕೂಡ ಪ್ಯಾನ್ ಇಂಡಿಯಾದಲ್ಲಿ ಆ್ಯಕ್ಟ್ ಮಾಡಿದ್ರ ಮೂವೀಸ್ಗಳಲ್ಲಿ. ಸೊ ಈಗ ಟಾಕ್ಸಿಕ್ ಬರ್ತಿದೆ. ಸೊ ಯಶ್ ಅವರಿಗೆ ಏನು ಹೇಳೋಕೆ ಇಷ್ಟಪಡ್ತಾರೆ? ಈ ಮೂವಿ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಅಲ್ಲ, ಐ ಆಮ್ ವೆರಿ ಹ್ಯಾಪಿ. ನನಗೆ ಭಾಳ ಇಷ್ಟ ಆಯಿತು ಟ್ರೈಲರು ಇದು ಎಲ್ಲ. ಆ್ಯಂಡ್ ಅಷ್ಟು ದೊಡ್ಡದಾಗಿ ಆಲ್ ಓವರ್ ವರ್ಲ್ಡ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿರೋದು ಬಹಳ ಹೆಮ್ಮೆ ವಿಚಾರ. ಸೊ ನಾನು ಕೂಡ ಮೊದಲನೇ ದಿನನೇ ನೋಡ್ತೀನಿ ಟಾಕ್ಸಿಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಡಾಲಿ ಸರ್, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸೊ ಇವತ್ತು ನೀವು ಕೂಡ ರಕ್ತದಾನ ಮಾಡಿದ್ದೀರಾ. ಸೊ ಇಂತಹ ಒಳ್ಳೆ ಕೆಲಸಗಳು ಹುಟ್ಟುಹಬ್ಬದ ದಿನ ಎಷ್ಟು ಖುಷಿ ಕೊಡುತ್ತೆ ಸರ್. ನಿಮ್ಮನ್ನ ಫಾಲೋ ಮಾಡ್ತಾರೆ ಅಭಿಮಾನಿಗಳು ಕೂಡ. ರಕ್ತದಾನ ಆ್ಯಕ್ಚುಲಿ ಭಾಳ ಇಂಪಾರ್ಟೆಂಟ್, ಭಾಳ ನೀಡಿದೆ. ನಾನು ಪ್ರತಿ ಸರಿನೂ ಹಾಸ್ಪಿಟ್ಲ್ಗಳ ಹತ್ರ ಎಲ್ಲ ಮಾತಾಡಬೇಕಾದ್ರೆ ಅದು ಅವ್ರು ಹೇಳ್ತಾರೆ. ಸೊ ಐ ಥಿಂಕ್ ಎಲ್ಲರೂ ರಕ್ತದಾನ ಮಾಡ್ಬೋದು, ಅದು ಭಾಳ ಒಳ್ಳೆ ಕೆಲಸ. ಅದಕ್ಕೇ ರಕ್ತದಾನ ಮಹಾದಾನ ಅಂತೇಳಿ ಅವರು ಹೇಳ್ತಾನೆ ಇರ್ತಾರೆ ಎಲ್ಲರೂ. ಆ್ಯಂಡ್ ಭಯ ಏನು ಬೇಕಾಗಿಲ್ಲ. ನಾನು 20 ವರ್ಷದವನಾದಾಗಿಂದನೂ ನಾನು ಬ್ಲಡ್ ಡೊನೇಟ್ ಮಾಡ್ಕೊಂಡೇ ಬಂದಿದ್ದೀನಿ. ಸೊ ಏನಾಗಲ್ಲ, ಭಾಳ ಆರಾಮಾಗಿರ್ಬೋದು. ಆ್ಯಂಡ್ ಅವ್ರು ಟೆಸ್ಟ್ ಮಾಡಿನೇ ತೊಗೋತಾರೆ. ಸೊ ಆದಷ್ಟು ಡೊನೇಟ್ ಮಾಡಿ, ರಿಕ್ವೈರ್ಮೆಂಟ್ ಇದ್ದಾಗ ಖಂಡಿತ ರಕ್ತದಾನ ಮಾಡಿ, ಅದು ಬಹಳ ಒಳ್ಳೆ ಕೆಲಸ. ಎಷ್ಟೋ ಕಡೆಯಿಂದ ನಿಮ್ಮ ಅಭಿಮಾನಿಗಳು ಬಂದಿದ್ದಾರೆ, ಆಟೋದವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಈ ಒಂದು ಹುಟ್ಟುಹಬ್ಬ ಎಷ್ಟು ಸ್ಪೆಷಲ್, ಜೊತೆಗೆ ಮಗ ಕೂಡ ಇದ್ದಾನೆ ಈಗ ಹುಟ್ಟುಹಬ್ಬದ ದಿನ ಈ ವರ್ಷ. ಸೊ ಹೇಗೆ ಹೇಳ್ತೀರಾ ಸರ್, ಏನು ಹೇಳ್ತೀರಾ? ಭಾಳ ಖುಷಿ ಆಗುತ್ತೆ. ಅಂದರೆ ನಾವು ಯಾವಾಗಲೂ ಅಭಿಮಾನಿಗಳನ್ನ ಮೀಟ್ ಮಾಡೋಕ್ಕಾಗಲ್ಲ ಪರ್ಸ್ನಲಾಗಿ. ಹುಟ್ಟುಹಬ್ಬ ಅಂದಾಗ ಅವ್ರದ್ದೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ಆಚರಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಇವತ್ತು ಅವರೆಲ್ಲರೂ ಸೇರಿದ್ದಾರೆ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಿಂತ್ಕೊಂಡು ಭಾಳ ಖುಷಿಯಾಗಿ ಎಲ್ಲರನ್ನು ಮಾತಾಡಿಸಿ ಹೊರಡ್ತೀವಿ. ಸೊ ಅಪ್ಕಮಿಂಗ್ ಮೂವೀಸ್ಗಳ ಬಗ್ಗೆ ಹೇಳೋದಾದರೆ,
ಅಣ್ಣಾ ಫ್ರಮ್ ಮೆಕ್ಸಿಕೋ ಡಿಸೆಂಬರ್ 24th ರಿಲೀಸ್ ಆಗ್ತಾ ಇದೆ. 666 ಆಪರೇಷನ್ ಡ್ರೀಮ್ ಥಿಯೇಟರ್ ಎರಡು ಅದು ಕೂಡ ಇನ್ನೇನು ಮುಗಿತಾ ಇದೆ. ಸೊ ಎರಡು ರಿಲೀಸಿಗೆ ರೆಡಿ ಆಗ್ತಾ ಇದೆ. ಓಕೆ ಸರ್, ಸೊ ಇನ್ನು ನೀವು ಕೂಡ ಪ್ಯಾನ್ ಇಂಡಿಯಾದಲ್ಲೇ ಆ್ಯಕ್ಟ್ ಮಾಡಿದ್ರ ಮೂವೀಸ್ಗಳಲ್ಲಿ. ಸೊ ಈಗ ಟಾಕ್ಸಿಕ್ ಬರ್ತಿದೆ, ಸೊ ಯಶ್ ಅವರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಈ ಮೂವಿ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಅಲ್ಲ, ಐ ಆಮ್ ವೆರಿ ಹ್ಯಾಪಿ. ನನಗೆ ಭಾಳ ಇಷ್ಟ ಆಯಿತು ಟ್ರೈಲರು ಇದು ಎಲ್ಲ. ಆ್ಯಂಡ್ ಅಷ್ಟು ದೊಡ್ಡದಾಗಿ ಆಲ್ ಓವರ್ ವರ್ಲ್ಡ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿರೋದು ಬಹಳ ಹೆಮ್ಮೆ ವಿಚಾರ. ಸೊ ನಾನು ಕೂಡ ಮೊದಲನೇ ದಿನನೇ ನೋಡ್ತೀನಿ ಟಾಕ್ಸಿಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿ ಪ್ಲೇಟ್ ಲಿಸ್ಟ್ ಕೌಂಟರ್ ಡಾಲಿ ಸರ್, ವಿಶ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸೊ ಇವತ್ತು ನೀವು ಕೂಡ ರಕ್ತದಾನ ಮಾಡಿದ್ದೀರಾ. ಸೊ ಇಂತಹ ಒಳ್ಳೆ ಕೆಲಸಗಳು ಹುಟ್ಟುಹಬ್ಬದ ದಿನ ಎಷ್ಟು ಖುಷಿ ಕೊಡುತ್ತೆ ಸರ್. ನಿಮ್ಮನ್ನ ಫಾಲೋ ಮಾಡ್ತಾರೆ ಅಭಿಮಾನಿಗಳು ಕೂಡ. ರಕ್ತದಾನ ಆ್ಯಕ್ಚುಲಿ ಭಾಳ ಇಂಪಾರ್ಟೆಂಟ್, ಭಾಳ ನೀಡಿದೆ. ನಾನು ಪ್ರತಿ ಸರಿನೂ ಹಾಸ್ಪಿಟ್ಲ್ಗಳ ಹತ್ರ ಎಲ್ಲ ಮಾತಾಡಬೇಕಾದ್ರೆ ಅದು ಅವ್ರು ಹೇಳ್ತಾರೆ. ಸೊ ಐ ಥಿಂಕ್ ಎಲ್ಲರೂ ರಕ್ತದಾನ ಮಾಡ್ಬೋದು, ಅದು ಭಾಳ ಒಳ್ಳೆ ಕೆಲಸ. ಅದಕ್ಕೇ ರಕ್ತದಾನ ಮಹಾದಾನ ಅಂತೇಳಿ ಅವರು ಹೇಳ್ತಾನೆ ಇರ್ತಾರೆ ಎಲ್ಲರೂ. ಆ್ಯಂಡ್ ಭಯ ಏನು ಬೇಕಾಗಿಲ್ಲ. ನಾನು 20 ವರ್ಷದವನಾದಾಗಿಂದನೂ ನಾನು ಬ್ಲಡ್ ಡೊನೇಟ್ ಮಾಡ್ಕೊಂಡೇ ಬಂದಿದ್ದೀನಿ. ಸೊ ಏನಾಗಲ್ಲ, ಭಾಳ ಆರಾಮಾಗಿರ್ಬೋದು. ಆ್ಯಂಡ್ ಅವ್ರು ಟೆಸ್ಟ್ ಮಾಡಿನೇ ತೊಗೋತಾರೆ. ಸೊ ಆದಷ್ಟು ಡೊನೇಟ್ ಮಾಡಿ, ರಿಕ್ವೈರ್ಮೆಂಟ್ ಇದ್ದಾಗ ಖಂಡಿತ ರಕ್ತದಾನ ಮಾಡಿ, ಅದು ಬಹಳ ಒಳ್ಳೆ ಕೆಲಸ. ಎಷ್ಟೋ ಕಡೆಯಿಂದ ನಿಮ್ಮ ಅಭಿಮಾನಿಗಳು ಬಂದಿದ್ದಾರೆ, ಆಟೋದವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಈ ಒಂದು ಹುಟ್ಟುಹಬ್ಬ ಎಷ್ಟು ಸ್ಪೆಷಲ್, ಜೊತೆಗೆ ಮಗ ಕೂಡ ಇದ್ದಾನೆ ಈಗ ಹುಟ್ಟುಹಬ್ಬದ ದಿನ ಈ ವರ್ಷ. ಸೊ ಹೇಗೆ ಹೇಳ್ತೀರಾ ಸರ್, ಏನು ಹೇಳ್ತೀರಾ? ಭಾಳ ಖುಷಿಯಾಗುತ್ತೆ. ಅಂದರೆ ನಾವು ಯಾವಾಗಲೂ ಅಭಿಮಾನಿಗಳನ್ನ ಮೀಟ್ ಮಾಡೋಕ್ಕಾಗಲ್ಲ ಪರ್ಸ್ನಲಾಗಿ. ಹುಟ್ಟುಹಬ್ಬ ಅಂದಾಗ ಅವ್ರದ್ದೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ಆಚರಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಇವತ್ತು ಅವರೆಲ್ಲರೂ ಸೇರಿದ್ದಾರೆ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಿಂತ್ಕೊಂಡು ಭಾಳ ಖುಷಿಯಾಗಿ ಎಲ್ಲರನ್ನು ಮಾತಾಡಿಸಿ ಹೊರಡ್ತೀವಿ. ಸೊ ಅಪ್ಕಮಿಂಗ್ ಮೂವೀಸ್ಗಳ ಬಗ್ಗೆ ಹೇಳೋದಾದ್ರೆ? ಅಣ್ಣಾ ಫ್ರಮ್ ಮೆಕ್ಸಿಕೋ ಡಿಸೆಂಬರ್ 24th ರಿಲೀಸ್ ಆಗ್ತಾ ಇದೆ. 666 ಆಪರೇಷನ್ ಡ್ರೀಮ್ ಥಿಯೇಟರ್ ಎರಡು ಅದು ಕೂಡ ಇನ್ನೇನು ಮುಗಿತಾ ಇದೆ. ಸೊ ಎರಡು ರಿಲೀಸಿಗೆ ರೆಡಿ ಆಗ್ತಾ ಇದೆ. ಓಕೆ ಸರ್, ಸೊ ಇನ್ನು ನೀವು ಕೂಡ ಪ್ಯಾನ್ ಇಂಡಿಯಾದಲ್ಲೇ ಆ್ಯಕ್ಟ್ ಮಾಡಿದ್ರ ಮೂವೀಸ್ಗಳಲ್ಲಿ. ಸೊ ಈಗ ಟಾಕ್ಸಿಕ್ ಬರ್ತಿದೆ, ಸೊ ಯಶ್ ಅವರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಈ ಮೂವಿ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಅಲ್ಲ, ಐ ಆಮ್ ವೆರಿ ಹ್ಯಾಪಿ. ನನಗೆ ಭಾಳ ಇಷ್ಟ ಆಯಿತು ಟ್ರೈಲರು ಇದು ಎಲ್ಲ. ಆ್ಯಂಡ್ ಅಷ್ಟು ದೊಡ್ಡದಾಗಿ ಆಲ್ ಓವರ್ ವರ್ಲ್ಡ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿರೋದು ಬಹಳ ಹೆಮ್ಮೆ ವಿಚಾರ. ಸೊ ನಾನು ಕೂಡ ಮೊದಲನೇ ದಿನನೇ ನೋಡ್ತೀನಿ ಟಾಕ್ಸಿಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಡಾಲಿ ಸರ್, ವಿಶ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸೊ ಇವತ್ತು ನೀವು ಕೂಡ ರಕ್ತದಾನ ಮಾಡಿದ್ದೀರಾ. ಸೊ ಇಂತಹ ಒಳ್ಳೆ ಕೆಲಸಗಳು ಹುಟ್ಟುಹಬ್ಬದ ದಿನ ಎಷ್ಟು ಖುಷಿ ಕೊಡುತ್ತೆ ಸರ್. ನಿಮ್ಮನ್ನ ಫಾಲೋ ಮಾಡ್ತಾರೆ ಅಭಿಮಾನಿಗಳು ಕೂಡ. ರಕ್ತದಾನ ಆ್ಯಕ್ಚುಲಿ ಭಾಳ ಇಂಪಾರ್ಟೆಂಟ್, ಭಾಳ ನೀಡಿದೆ. ನಾನು ಪ್ರತಿ ಸರಿನೂ ಹಾಸ್ಪಿಟ್ಲ್ಗಳ ಹತ್ರ ಎಲ್ಲ ಮಾತಾಡಬೇಕಾದ್ರೆ ಅದು ಅವ್ರು ಹೇಳ್ತಾರೆ. ಸೊ ಐ ಥಿಂಕ್ ಎಲ್ಲರೂ ರಕ್ತದಾನ ಮಾಡ್ಬೋದು, ಅದು ಭಾಳ ಒಳ್ಳೆ ಕೆಲಸ. ಅದಕ್ಕೇ ರಕ್ತದಾನ ಮಹಾದಾನ ಅಂತೇಳಿ ಅವರು ಹೇಳ್ತಾನೆ ಇರ್ತಾರೆ ಎಲ್ಲರೂ. ಆ್ಯಂಡ್ ಭಯ ಏನು ಬೇಕಾಗಿಲ್ಲ. ನಾನು 20 ವರ್ಷದವನಾದಾಗಿಂದನೂ ನಾನು ಬ್ಲಡ್ ಡೊನೇಟ್ ಮಾಡ್ಕೊಂಡೇ ಬಂದಿದ್ದೀನಿ. ಸೊ ಏನಾಗಲ್ಲ, ಭಾಳ ಆರಾಮಾಗಿರ್ಬೋದು. ಆ್ಯಂಡ್ ಅವ್ರು ಟೆಸ್ಟ್ ಮಾಡಿನೇ ತೊಗೋತಾರೆ. ಸೊ ಆದಷ್ಟು ಡೊನೇಟ್ ಮಾಡಿ, ರಿಕ್ವೈರ್ಮೆಂಟ್ ಇದ್ದಾಗ ಖಂಡಿತ ರಕ್ತದಾನ ಮಾಡಿ, ಅದು ಬಹಳ ಒಳ್ಳೆ ಕೆಲಸ. ಎಷ್ಟೋ ಕಡೆಯಿಂದ ನಿಮ್ಮ ಅಭಿಮಾನಿಗಳು ಬಂದಿದ್ದಾರೆ, ಆಟೋದವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಈ ಒಂದು ಹುಟ್ಟುಹಬ್ಬ ಎಷ್ಟು ಸ್ಪೆಷಲ್, ಜೊತೆಗೆ ಮಗ ಕೂಡ ಇದ್ದಾನೆ ಈಗ ಹುಟ್ಟುಹಬ್ಬದ ದಿನ ಈ ವರ್ಷ. ಸೊ ಹೇಗೆ ಹೇಳ್ತೀರಾ ಸರ್, ಏನು ಹೇಳ್ತೀರಾ? ಭಾಳ ಖುಷಿಯಾಗುತ್ತೆ. ಅಂದರೆ ನಾವು ಯಾವಾಗಲೂ ಅಭಿಮಾನಿಗಳನ್ನ ಮೀಟ್ ಮಾಡೋಕ್ಕಾಗಲ್ಲ ಪರ್ಸ್ನಲಾಗಿ. ಹುಟ್ಟುಹಬ್ಬ ಅಂದಾಗ ಅವ್ರದ್ದೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ಆಚರಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಇವತ್ತು ಅವರೆಲ್ಲರೂ ಸೇರಿದ್ದಾರೆ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಿಂತ್ಕೊಂಡು ಭಾಳ ಖುಷಿಯಾಗಿ ಎಲ್ಲರನ್ನು ಮಾತಾಡಿಸಿ ಹೊರಡ್ತೀವಿ. ಸೊ ಅಪ್ಕಮಿಂಗ್ ಮೂವೀಸ್ಗಳ ಬಗ್ಗೆ ಹೇಳೋದಾದ್ರೆ? ಅಣ್ಣಾ ಫ್ರಮ್ ಮೆಕ್ಸಿಕೋ ಡಿಸೆಂಬರ್ 24th ರಿಲೀಸ್ ಆಗ್ತಾ ಇದೆ. 666 ಆಪರೇಷನ್ ಡ್ರೀಮ್ ಥಿಯೇಟರ್ ಎರಡು ಅದು ಕೂಡ ಇನ್ನೇನು ಮುಗಿತಾ ಇದೆ. ಸೊ ಎರಡು ರಿಲೀಸಿಗೆ ರೆಡಿ ಆಗ್ತಾ ಇದೆ. ಓಕೆ ಸರ್, ಸೊ ಇನ್ನು ನೀವು ಕೂಡ ಪ್ಯಾನ್ ಇಂಡಿಯಾದಲ್ಲೇ ಆ್ಯಕ್ಟ್ ಮಾಡಿದ್ರ ಮೂವೀಸ್ಗಳಲ್ಲಿ. ಸೊ ಈಗ ಟಾಕ್ಸಿಕ್ ಬರ್ತಿದೆ, ಸೊ ಯಶ್ ಅವರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಈ ಮೂವಿ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಅಲ್ಲ, ಐ ಆಮ್ ವೆರಿ ಹ್ಯಾಪಿ. ನನಗೆ ಭಾಳ ಇಷ್ಟ ಆಯಿತು ಟ್ರೈಲರು ಇದು ಎಲ್ಲ. ಆ್ಯಂಡ್ ಅಷ್ಟು ದೊಡ್ಡದಾಗಿ ಆಲ್ ಓವರ್ ವರ್ಲ್ಡ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿರೋದು ಬಹಳ ಹೆಮ್ಮೆ ವಿಚಾರ. ಸೊ ನಾನು ಕೂಡ ಮೊದಲನೇ ದಿನನೇ ನೋಡ್ತೀನಿ ಟಾಕ್ಸಿಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿ ಪ್ಲೇಟ್ ಲಿಸ್ಟ್ ಕೌಂಟರ್ ಡಾಲಿ ಸರ್, ವಿಶ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸೊ ಇವತ್ತು ನೀವು ಕೂಡ ರಕ್ತದಾನ ಮಾಡಿದ್ದೀರಾ. ಸೊ ಇಂತಹ ಒಳ್ಳೆ ಕೆಲಸಗಳು ಹುಟ್ಟುಹಬ್ಬದ ದಿನ ಎಷ್ಟು ಖುಷಿ ಕೊಡುತ್ತೆ ಸರ್. ನಿಮ್ಮನ್ನ ಫಾಲೋ ಮಾಡ್ತಾರೆ ಅಭಿಮಾನಿಗಳು ಕೂಡ. ರಕ್ತದಾನ ಆ್ಯಕ್ಚುಲಿ ಭಾಳ ಇಂಪಾರ್ಟೆಂಟ್, ಭಾಳ ನೀಡಿದೆ. ನಾನು ಪ್ರತಿ ಸರಿನೂ ಹಾಸ್ಪಿಟ್ಲ್ಗಳ ಹತ್ರ ಎಲ್ಲ ಮಾತಾಡಬೇಕಾದ್ರೆ ಅದು ಅವ್ರು ಹೇಳ್ತಾರೆ. ಸೊ ಐ ಥಿಂಕ್ ಎಲ್ಲರೂ ರಕ್ತದಾನ ಮಾಡ್ಬೋದು, ಅದು ಭಾಳ ಒಳ್ಳೆ ಕೆಲಸ. ಅದಕ್ಕೇ ರಕ್ತದಾನ ಮಹಾದಾನ ಅಂತೇಳಿ ಅವರು ಹೇಳ್ತಾನೆ ಇರ್ತಾರೆ ಎಲ್ಲರೂ. ಆ್ಯಂಡ್ ಭಯ ಏನು ಬೇಕಾಗಿಲ್ಲ. ನಾನು 20 ವರ್ಷದವನಾದಾಗಿಂದನೂ ನಾನು ಬ್ಲಡ್ ಡೊನೇಟ್ ಮಾಡ್ಕೊಂಡೇ ಬಂದಿದ್ದೀನಿ. ಸೊ ಏನಾಗಲ್ಲ, ಭಾಳ ಆರಾಮಾಗಿರ್ಬೋದು. ಆ್ಯಂಡ್ ಅವ್ರು ಟೆಸ್ಟ್ ಮಾಡಿನೇ ತೊಗೋತಾರೆ.
ಸೊ ಆದಷ್ಟು ಡೊನೇಟ್ ಮಾಡಿ, ರಿಕ್ವೈರ್ಮೆಂಟ್ ಇದ್ದಾಗ ಖಂಡಿತ ರಕ್ತದಾನ ಮಾಡಿ, ಅದು ಬಹಳ ಒಳ್ಳೆ ಕೆಲಸ. ಎಷ್ಟೋ ಕಡೆಯಿಂದ ನಿಮ್ಮ ಅಭಿಮಾನಿಗಳು ಬಂದಿದ್ದಾರೆ, ಆಟೋದವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಈ ಒಂದು ಹುಟ್ಟುಹಬ್ಬ ಎಷ್ಟು ಸ್ಪೆಷಲ್, ಜೊತೆಗೆ ಮಗ ಕೂಡ ಇದ್ದಾನೆ ಈಗ ಹುಟ್ಟುಹಬ್ಬದ ದಿನ ಈ ವರ್ಷ. ಸೊ ಹೇಗೆ ಹೇಳ್ತೀರಾ ಸರ್, ಏನು ಹೇಳ್ತೀರಾ? ಭಾಳ ಖುಷಿಯಾಗುತ್ತೆ. ಅಂದರೆ ನಾವು ಯಾವಾಗಲೂ ಅಭಿಮಾನಿಗಳನ್ನ ಮೀಟ್ ಮಾಡೋಕ್ಕಾಗಲ್ಲ ಪರ್ಸ್ನಲಾಗಿ. ಹುಟ್ಟುಹಬ್ಬ ಅಂದಾಗ ಅವ್ರದ್ದೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ಆಚರಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಇವತ್ತು ಅವರೆಲ್ಲರೂ ಸೇರಿದ್ದಾರೆ, ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಿಂತ್ಕೊಂಡು ಭಾಳ ಖುಷಿಯಾಗಿ ಎಲ್ಲರನ್ನು ಮಾತಾಡಿಸಿ ಹೊರಡ್ತೀವಿ. ಸೊ ಅಪ್ಕಮಿಂಗ್ ಮೂವೀಸ್ಗಳ ಬಗ್ಗೆ ಹೇಳೋದಾದ್ರೆ ಅಣ್ಣ ಫ್ರಮ್ ಮೆಕ್ಸಿಕೋ December 24th ರಿಲೀಸ್ ಆಗ್ತಾ ಇದೆ. ಆ್ಯಂಡ್ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಎರಡು ಅದು ಕೂಡ ಇನ್ನೇನು ಮುಗಿತಾ ಇದೆ. ಸೊ ಎರಡು ರಿಲೀಸಿಗೆ ರೆಡಿ ಆಗ್ತಾ ಇದೆ. ಓಕೆ ಸರ್. ಸೊ ಇನ್ನು ನೀವು ಕೂಡ ಪ್ಯಾನ್ ಇಂಡಿಯಾದಲ್ಲೇ ಆ್ಯಕ್ಟ್ ಮಾಡಿದ್ದೀರಾ ಮೂವೀಸ್ಗಳಲ್ಲಿ. ಸೊ ಈಗ ಟಾಕ್ಸಿಕ್ ಬರ್ತಿದೆ. ಸೊ ಯಶ್ ಅವರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಈ ಮೂವಿ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಅಲ್ಲ, ಐ ಆಮ್ ವೆರಿ ಹ್ಯಾಪಿ. ನನಗೆ ಭಾಳ ಇಷ್ಟ ಆಯಿತು ಟ್ರೈಲರು ಇದು ಎಲ್ಲ. ಆ್ಯಂಡ್ ಅಷ್ಟು ದೊಡ್ಡದಾಗಿ ಆಲ್ ಓವರ್ ವರ್ಲ್ಡ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿರೋದು ಬಹಳ ಹೆಮ್ಮೆ ವಿಚಾರ. ಸೊ ನಾನು ಕೂಡ ಮೊದಲನೇ ದಿನವೇ ನೋಡ್ತೀನಿ ಟಾಕ್ಸಿಕ್. ಥ್ಯಾಂಕ್ ಯು ಸೋ ಮಚ್ ಸರ್.